ಜನ ಆಗಬೇಕ ಸಂತೋಷ ಏ ಒಬ್ಬ ಇಲ್ಲದ ಅಡುಗೆ ಒಣ್ಣೋದಕ್ಕೆ ಇರಬೇಕು ಉಪವಾಸ ಏ ಒಬ್ಬ ಇಲ್ಲದ ಅಡುಗೆ ಒಣ್ಣೋದಕ್ಕೆ ಇರಬೇಕು ಉಪವಾಸ ಏ ಮೂಲ ಸಾಂಬದಲ್ಲಿ ಪಿಂಡ ಹೊಟ್ಟೋದು ಏನ ಬಲ್ಯೋ ಹರದಾಸ ಏನ ತೇರೆ ಬೆದಗ ಕಾಣಾಸ ಏ ಎಲ್ಲಿ ಬೆಳೆದ ಬಲ ಅನಸಿಕೊಂಡ ನೀವು ಸುತ್ತಕೊಂಡೇ ಏ ಎಲ್ಲಿ ಬೆಳೆದ ಬಲ ಅನಸಿಕೊಂಡ ನೀವು ಸುತ್ತಕೊಂಡೇ ನಿಮ್ಮ ತಂದಿ ಬಿಂದು ನಿಮ್ಮ ತಂದಿ ಬಿಂದು ಮೊದಲೆಲ್ಲಿಂದ ತಂದ ಬಿಂದು ಹಿಂಗೆ ಕಮಲದಲ್ಲಿ ಗಟ್ಟಿ ಮುಟ್ಟಿಗೈತಣ್ಣ ಮೂವತ್ತ ದಿವಸ ಆಗೋಣ 5 ಮಳಕಿಯಾಗ್ಯವ ಒಪ್ಪಾಣ ಮೊದಲ ಸೇರ ಹುಟ್ಟಿದ ಗಾವಾಣ ಆಶೇಸ್ತ್ರದಳದ ಮೇಲೆ ಸ್ವಯಂ ಬ್ರಹ್ಮ ತಾಪಾಣ ಆಶೇಸ್ತ್ರದಳದ ಮೇಲೆ ಸ್ವಯಂ ಬ್ರಹ್ಮ ಸ್ಥಾಪನ ಮತ್ತೆರಡ ತಿಂಗಳಿಗೆ ಕೈ ಕಲಾದ ಮತ್ತ 3 ತಿಂಗಳಿಗೆ ಹೋಗರ ಬರಳ ಕಾರಣ ಮತ್ತು 4 ತಿಂಗಳಿಗೆ ಪೆಂಡಕ ತುಂಬಿದ ಪ್ರಾಣ 5ನೇ ತಿಂಗಳಿಗೆ ಆಯ್ತು ಚೈತನ 6 ತಿಂಗಳಿಗೆ ಬೇಡತ್ತಿದ್ದ ಅಣ್ಣ 7 ತಿಂಗಳಿಗೆ ಸರವಣ ಸವಣ 8ನೇ ತಿಂಗಳಿಗೆ ಅಷ್ಟು ವರನಗಳ ಪೂರ್ಣ 8ನೇ ತಿಂಗಳಿಗೆ ಅಷ್ಟು ವರನಗಳ ಪೂರ್ಣ 9 ತಿಂಗಳಿಗೆ ಓದತೇದ ಪುರಾಣ ಚಿರಭಾಗಿ ಭವನದಲ್ಲಿ ಬಾಗಿ ಬಂದಿರನ ಕರುಣ ಭೂಮಿಗೆ ಬಿದ್ದು ತನ್ನ ಬಾಯಲ್ಲಿ ಕಚ್ಚಿದ ಮಣ್ಣ ನನ್ನೊಳಗ ನೀನು ಎದ್ದವಣ ಮಲಮೂತ್ರದಲ್ಲಿ ಬೆಳೆದವಣ ನನ್ನಿಂದ ಆದಿ ಜೋಪಾನ ಈ ಹೆಂಗ ಹುಟ್ಟಿದೆ ಹಂಗ ಹುಟ್ಟಿದೆ ಭವನ ಈ ಹಂಗ ಹುಟ್ಟಿದೆ ಹಂಗೆ ಹುಟ್ಟಿದೆ ಭವನ ಬಿಂದು ಬೀಜ ನಂದಂತೆ ಶಾಯಿನ ಬಿಂದು ಬೀಜ ನಂದಂತೆ ಶಾಯಿನ ಏ ಬಿಂದು ಬೀಜ ನಂದಂತೆ ಶಾಯಿನ ಏ ಹೆಂಗ ಆಗತಿರದನೆ ಸುಳಗೇಳ ಬ್ಯಾಡ ಹೈವಾಣಿ ಏ ಖಾದಿ ನಿಂತಯವ ಹಾಡ ಹಾಡತನ ಬರಲಿರಗ ಬರವಾಣಿ ತಮ್ಮ ಒಂದು ಮಾತು ಹೇಳಿದ್ರು ಏನಂತ ಹೇಳಿರಿವ ನನಗಿಂತ ಮೊದಲ 3 ತಿಂಗಳು ಬಸ್ ಇರ್ತಾನಂತ ಹೋಟೆಲ್ ಇರ್ತಾನಂತ ಆ ನಂತರ ನಾ ತಾಯಿ ಆದ್ನಂತ ಹೇಳ್ತಾನ ಅವ್ನ ಹಂತಕ್ಕೆ ಹೋಗೋಣ ನಾ ತಾಯಿ ಹೇಗೇನಂತ ನೀನ ಹೇಳಿದಿ ಹೇಳ್ಯಾರಲ್ರಿ ಈಗ ನಾ ಪಂಚ ಪಾಂಡವ್ರು 5 ಮಂದಿ ನೀ ಇಲ್ಲದ ನಾ ತಾಯಿ ಹೇಗೇನಿ ಎಲ್ಲಿ ಸಂಬಂಧ ಇಲ್ಲ ನಿಮ್ದು ಒಟ್ಟ ನಿನ್ನ ಸಂಬಂಧ ಇಲ್ಲ ಹೌದು ನೀ ಇಲ್ಲದ ನಾ ತಾಯಿ ಹೇಗೇನಿ ಆಗಿರಲ್ಲ ಈಗ ಸದ್ದ ನಾ ಇಲ್ಲದ ನೀ ತಂದೆ ಆಗ್ಬೇಕು ಆಗಬೇಕಲ್ಲ ಹೆಂಗ್ರಿ ಕಕ್ಕ ಹೌದು
ನಾ ಇಲ್ಲದ ತಂದೆ ಆಗ್ಬೇಕ. ಹಾ ಹಾ ಈ ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡಕ್ ಬಂದಿನಿ. ಹೌದು. ನೋಡು ಹಾ ಇವ್ರು 3 ಮಂದಿನ ನಮಗ ಕೋಲೆ ಕೊಟ್ಟಾರಲ್ಲ, ಕೊಟ್ಟಾರಲ್ರಿ. ಇನ್ನ ಅದನ್ನ ಸ್ಥಾಪನಾನು ಮಾಡಿಲ್ಲ. ಏನೋ ಓಪನಿಂಗ್ ಆಗಿಲ್ಲ. ಮುಂದಿನ ವರ್ಷ ಈ ದಿನತನ, ಹಾ ಹಾ ಮುಂದಿನ ವರ್ಷ ಈ ಟೈಮ್ ತನ ಹಾ ಹಾ ಇವ್ರು 3 ಮಂದಿನ ಇಲ್ಲಿ ಕೋಲ್ಯಾಗ ಹಾಕಿ 3 ಮಂದಿಗೆ 3 ಮಂದಿನ ಕೋಲ್ಯಾಗ ಹಾಕುದ. ಹಾ ಹಾ ಒಂದು ವರ್ಷಕ್ಕೆ ಅವ್ರು 3 ಮಂದಿನ ಎಷ್ಟು ಖರ್ಚು ಬರ್ತೈತಿ ಒಬ್ಬಕ್ಕೆ ನಾ ಕೊಡ್ತೇನೆ. ಏನ್ ಮಾಡ್ಬೇಕ್ರಿ ಅವ್ರಿಗೆ ಮತ್ತ ಒಟ್ಟ ಹೆಣ್ಣಿಲ್ಲದ ಅವ್ರು 3 ಮಂದಿ ಕೂಡಿ ಕೆರೆಯಿಂದ ಮಕ್ಕಳ ಹಡಿಬೇಕು. ಹಾಡಿಬೇಕಲ್ಲ ಮತ್ತೆ ಹೆಂಗ್ರಿ ಚಿಗೋಗಳ ಎಷ್ಟು ತೆಗೆದೋಗಿತ್ತಾರ ನೋಡೋದಂತ. ಹೆಣ್ಣಿನ ಕೀಳು ಮಾಡಿ ನಾ ಇದ್ದಾಗ ನೀ ಹಡದ ಎತ್ತ ನಾನು ಕೇಳ್ತೀನಿ. ಹಾ ಹಾ ನಾ ಇಲ್ಲದ ನೀ ಹಡಿದ ಹಾ ಹಾಡಿ ಬಾ ನೋಡೋಣ. ಎಸ್ ಹಡಿತೀನಿ ನಾನು ನೋಡತನ. ನಾನು ನೋಡ್ತಿರ್ಲಿ. ಒಟ್ಟ ಖರ್ಚು ಮುಂದಿನ ವರ್ಷ ನಾನು ಅಜ್ಜಾಗ ಬಂದ ಕೆಸಿದ್ರ ನಾ ಫ್ರೀ ₹1 ರೊಕ್ಕ ತಗೊಲಾರ್ದ ಹಾಡಿ ಹೋಗೋಣ. ಹೌದು ಹೌದ್ರಿ. 3 ಮಂದಿ ಕೂಡಿ ಅವ್ರು ಹಡಿಬೇಕ. ಹಾ ಹಡಿಬೇಕಲ್ಲ. ಇಲ್ಲಿ ಹಾಕಿ ಬಿಡಬೇಕ. ಹಾ ಹಾ ಅವ್ರ ಚಾ ಪಾನಿ ಹೊಯ್ ನೈ ನಾಷ್ಟ ಊಟ ಏನು ತಿಂತಾರ ಅದೆಲ್ಲ ಫ್ರೀ ನಂದ. ಹಾ ಹಾ ತೋರ್ಸ್ಬೇಕಂದ್ರ ಇಲ್ಲಿ ಸ್ಟೇಜ್ ಮೇಲೆ ನಿಂತ ಮಾತಾಡಿದಾಗ ಹಂಗ ಮಾತಾಡಕ್ ಬರಂಗಿಲ್ಲ. ಹೌದು ಹೌದ್ರಿ. ಹೆಂಗ ಕೇಳು, ಕೂತಲ ಹೇಳ್ತಾನ ಹೆಣ್ಣು ಮಕ್ಕಳು ಹಡಿದೆಲ್ಲ ಜಗತ್ತದೊಳಗ ಹಿಂದಾದ್ರೂ ಚಾಲು ಐತಿ, ಈಗಾದ್ರೂ ಚಾಲು ಐತಿ. ಐತೈತಿವಾ. ಗಂಡು ಮಕ್ಕಳು ಹಡಿಸುದ್ದಿ ನಾವ್ ಎಲ್ಲಿ ಕೇಳಿಲ್ರಿ. ಒಟ್ಟ ಇಲ್ಲ. ಗಂಡು ಮಕ್ಕಳು ಹಡಿಸ್ತು ಸುದ್ದಿ ಕೇಳಿಲ್ಲ. ಹಾ ಹಾ ಮತ್ತೆ ನೀವು ಹಡಿಬೇಕಾದ್ರೆ ನಮ್ಮನೇನಂತೆ ಬಗ್ಗಕತ್ತಂದ್ರೇನ? ಯಾವ್ದ್ರ ಸಲ ಆತಂದ್ರಿ? ಎದ್ರ ಸಲುವಾಗಿ ನೀನ್ ನನ್ನ ತಗೊಂಡು ಬಂದಿ? ಹಾ ಹಾ ನೀವೇ ಸೃಷ್ಟಿ ತಯಾರು ಮಾಡ್ಬೇಕಾಗಿತ್ತಲ್ಲ. ನೀವ ಸೃಷ್ಟಿ ಮಾಡ್ಬೇಕಾಗಿತ್ತು, ತಯಾರು ಮಾಡ್ಬೇಕಾಗಿತ್ತು. ಹಾ, ಹಾ, ಅಲ್ಲೇ ಬಡದಾಡಿ ಹಿಂದೆ ನಾವು ಮುಂದೆ ನಾವು ಕೂಡಿಕಿಸಿದ ಒತ್ತಾಡಿ ನೀವ ತರಬೇಕಾಗಿತ್ತಲ್ಲ. ತೆಗಿಬೇಕಾಗಿತ್ತು. ಮತ್ ನಾವ್ ಹೆಣ್ಣು ಮಕ್ಕಳಿದೇನು ಕೊಳೆ ಮೇಗಿತ್ರೋ ನಿಮಗ? ಹಾ ಹಾ ನೀವ್ ಒಟ್ಟು ಕರೆಕ್ಟ್ ಕಾನೂನು ಕಂಡು ನಿಂತಿದೆ ಅಂದ್ರೆ ನಿಮ್ಮ 3 ಮಂದಿ ಕೀಲಿ ಹಾಕಿ ಹೋಗ್ಕೊಂಡು ಇವತ್ತು ಹೋತ್ ಮನೆಗೆ ಹೋಗೋದ್ನ. ಹೌದು ಹೌದ್ರಿ. ಮುಂದಿನ ವರ್ಷ ಜಾತ್ರೆಗೆ ಫ್ರೀ ಬಂದ್ ಹಾಡಿ ಹೋಗ್ಕೊಂಡು ₹1 ರೊಕ್ಕ ತಗೊಳಂಗಿಲ್ಲ. ನೀವು 2 ದಿನ ಊರಿಗೆ ಹೋಗಿದ್ರೆ ಒಲೆ ಹಾಕ್ಬೇಕು ಮುಂದಿರ್ತಾವ ಇವರಲ್ಲಿ. ತಮ್ಮ ಇವ್ರ ಇಲ್ಲಟ್ಟ ಹಿಂಗೋ, ಹಾ ಹಾ ಇವ್ರಟ್ಟ ಇಲ್ಲಿ ಹಿಂಗ ಹಾ ಮನಿಗ್ ಹೋಗಿ ಅವಾಗಳ ಕೈಯಾಗ ಹಾ ಹೋಗಿ ಸಿಕ್ರಂದ್ರ ಒಳಗ ಸೀರೆ ಒಳಗ ಹೊಕ್ರಂದ್ರ ಜೈಕಿ ಹೊರಗ ತೆಗಿತಾನ, ಹೊರಗ ಬರಂಗಿಲ್ಲ ಇವ್ರು. ಕೂಗಲೇ ಹಚ್ಬೇಕತ್ತಾವ ಮತ್ತೆ ಜಗಳಕ್ಕ. ಜೈಕಿ ತೆಗದ್ರ ಹೊರಗ ಬರಂಗಿಲ್ಲ ಇವ್ರ. ಹೌದು ಹೌದ್ರಿ. ಊರಾಗಟ್ಟ ಇವ್ರ ಸರ್ವಾರ ಹಾ ಹಾ ಮನ್ಯಾಗ ಮನಿಯೊಳಗ ನನ್ನ ಕೈಯಾಗ ಕೈಪಲ್ಲಿ ಹೋಡ್ಬೇಕ. ಹಾ ಹಾ ನಾ ಹೇಳೇನಿ ತಮ್ಮ ನಿನ್ನೆ, ಏನತ್ತ ನನ್ನ ಕೈಯಾಗ ನೀ ಹಮಾಲಿದ್ದಂಗ ಹಮಾಲಿ ಎತ್ತಿದ್ದ ನಾ ಬರುತ್ತನ ಅಟ್ಟ ನಿನ್ನ ಹವಾ. ಹೌದು ಹೌದ್ರಿ. ಬಂದ ಬಳಕ ನನ್ನ ಹವಾ ಆತ ನಿನಗ ನಿನ್ನೆ ವಾರ್ನಿಂಗ್ ಕೊಟ್ಟನಿ. ಹೌದು ಹೌದಲ್ಲ. ನಾ ಕುಂಡ್ರಂದ್ರ ಕುಂಡ್ರಬೇಕ, ಏಳಂದ್ರ ಏಳಬೇಕು, ಹೋಗಂದ್ರ ಹೋಗಬೇಕ, ಬಾ ಅಂದ್ರ ಬರಬೇಕ. ಹಾ ಹಾ ಬರೇ ನಾಲ್ಕದ ನನ್ನ ತವ್ರ ಮನಿಗೆ ಹೋಯ್ತಂದ್ರ ನಿಮ್ಮ ಬಂಡಿಗೆ ಬೆಂಕಿ ಹತ್ತತಿ. ಬರ್ಬಾರ್ಲಿಕ್ಕೆ ಎಲ್ಲಾರು ಮಾತಾಡಿ ಯಾಕ್ರಿ ಚಿಗವ? ಹೌದು ಹೌದ್ರಿ. 4 ದಿನ ನಾ ತವ್ರ ಮನಿಗೆ ಹೋಯ್ತಂದ್ರ ನಿಮ್ಮ ಬುಡಕ ಬೆಂಕಿ ಹತ್ತತಿ, ಉಲ್ಯಾಗ ಬೇಕ ಮನಕೋತಾವ. ಹೌದು ಹೌದ್ರಿ. ಹೆಣ್ಣು ಇಲ್ಲದ ಮನಿ ಒಂದ ಕಾಡಿನ ಸಮಾನ ಅಂತ ಹೇಳ್ತಾರ. ಹೇಳ್ತಾರಲ್ರಿ. ಹೆಣ್ಣು ಇಲ್ಲದ ಮನಿ ಒಂದ ಕಾಡಿನ ಸಮಾನ ಅಂತ ಹೇಳ್ತಾರ. ಹಾ ಹಾ ಹೆಣ್ಣಿಗೆ ತಮ್ಮ ಏನಾತ್ರಿ? ಹೆಣ್ಣಿಗೆ ಭಾಗ್ಯದ ಲಕ್ಷ್ಮಿ ಅಂತ ಕರೆದಾರ. ಹೌದು ಹೌದ್ರಿ. ಹೆಣ್ಣಿಗೆ ಸೌಭಾಗ್ಯವತಿ ಅಂತ ಕರೆದಾರ. ಕರೆದಾರ. ಹೆಣ್ಣಿಗೆ ಶೀಲವತಿ ಅಂತ ಕರೆದಾರ. ಹೌದು ಹೌದ್ರಿ. ಆ ಶೀಲವತಿ ಹೆಣ್ಣು ಮಗಳ ಮನಿ ಒಳಗಿರ್ಲಿಕ್ಕಂದ್ರ ಹಾ ಹಾ ಅದಕ್ಕೆ ಮನಿ ಅನ್ನಂಗಿಲ್ಲ, ಒಂದ್ ಕಾಡಿನ ಸಮಾನ ಅಂತ ಹೇಳ್ತಾರ ಹಿರಿಯರ. ಹೌದು ಹೌದ್ರಿ. ಹೌದಿಲ್ಲ? ಹಾ. ಹೆಣ್ಣು ಮಗಳ ಅಂದ್ರ ತಮ್ಮ ಒಂದ್ ಮನಿ ನಡಗಾಂಬ ಇದ್ದಂಗದ. ಹೌದಲ್ಲ. ನಡಗಾಂಬ ಮುರಿತಂದ್ರ ಅದಕ್ಕೆ ಮನಿ ಅನ್ನಂಗಿಲ್ಲ. ಹಾ ಹಾ ಹಾಳ ದೇಗುಲತ್ತಾರ. ಮನಿ ಒಳಗ ಹೆಣ್ಣು ಮಗಳು ಇಲ್ಲದಾಗ ಒಂದ್ 4 ಮಂದಿ ನಿನಗೆ ದೋಸ್ತರು ಬಂದ್ರಂದ್ರ ಚೆರಿಗೆ ಓಡಾಡಿ ನೀ ಕೊಡೋದಾಕತಿ. ಹಾ ಯಾಕೋ ಹೆಣ್ಣು ಮಗಳ ವೈನಿ ಎಲ್ಲಿ ಹೋಗ್ಯಾರ ಅಂತ ಕೇಳ್ತಾರ ನಿನ್ನ. ಕೇಳ್ತಾರಲ್ರಿ. ನಿನ್ನ ಕೇಳಂಗಿಲ್ಲ, ವೈನಿ ಎಲ್ಲಿ ಹೋಗ್ಯಾರ ನಿನ್ನ ಕೈಯಾಗ ಚೆರಿಗೆ ಬಂದತ್ತಾರ. ಹಾ ಹಾ ನಿನಗ ಮಾತಾಡ್ಸೋ ದಿಕ್ಕಿರಂಗಿಲ್ಲ. ಇಲ್ಲ ಇಲ್ಲ. ಹೆಣ್ಣು ಮಗಳದಿಂದ ತಮ್ಮ ಹಾ ಅದಕ್ಕೆ ಹೇಳ್ತಾರ ಹಿರಿಯರ, ಹಾ ಹಾ ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ. ಹೌದಲ್ರಿ. ನಿನಗಾಗಿ ಸತ್ತವ್ರು ನಾನು ಎಲ್ಲಿ ಖಾನೆ ಗವೇಶ್ವರ ಮತ್ತ ಮ್ಯಾಲ ಅಕ್ಕಂಡೇಶ್ವರ ಅಂದ್ರತ್ತ. ಇವ್ರ ಸಲಹೆ ಯಾರು ಸತ್ತದ? ನನ್ನ ತಾಯಿ ವರ್ಣನ ಹಿಂಗತಿ ಐತಲ್ಲ. ನೀವು ಕೋತ್ರಿ ಗಣಪತಿ ಒಂದು ಮಾತು ಹೇಳಿದ್ ನನಗ, ಏನತ್ತ? ತಂದಿನ ತೋರ್ಸ್ಬೇಕು ಹಾ ಹಾ ಒಳಗದಾನಂತ ನೀ ಹೇಳ್ತೀಯ. ಹೇಳ್ತಾರಲ್ರಿ. ಈಗ ಸದ್ದ ಬಲ್ ತಕ್ಕೋ ಆತ, ಹಾ, ಹಾ. ಒಳಗ್ ಹೋಲ್ರದ ಕೈ ಹಾಕತ್ತ. ಅವ್ರ ಅಪ್ಪನ ನಾ ತೋರಿಸ್ಬೇಕ, ನನಗೇನು ಕೊಳಿಬೇಕೈತಿ. ನೀ ತೋರ್ಸತ್ ಹೇಳಿದೇವ್ ನಮ್ಮ ನಾವು. ಅವನ ಕೇಳ ಏನ್ ಕೇಳ್ತೀಯ? ಹಾ ಹಾ ಇವತ್ತು ತೋರಿಸಿ ಹೋಗ್ಲಿಕ್ಕಂದ್ರ ನಾ ಗೊಲಬಾಯಿ ಹುಡುಗಿನ ಅಲ್ಲ. ಅಲ್ಲ ಅಲ್ಲ. ಮತ್ ಇವತ್ತು ನಿಮ್ಮ ಅಪ್ಪನ ತೋರ್ಸಾಕ ನೀ ಬಂದಿ. ಹಾ ಹಾ ನನ್ನ ಬಲ್ಲ ನಾ ತಕ್ಕೋತನ. ಹಾ ಒಳಗ ನಮ್ಮ ಅಪ್ಪ ನನ್ನ ಕೈ ಹಾಕಿ ನೀ ತೋರಿಸಲ್ಲ. ಹಾ ತೋರ್ಸ್ಬೇಕಲ್ಲ ಮತ್ತೆ. ನಿಮ್ಮ ಅಪ್ಪನ ತೋರ್ಸೋ ಕರ್ತವ ನಿಂದ ಐತಿ. ನನ್ನ ತಾಯಿ ಬೆಳಕ ಹೇಳುವಂತ ಕರ್ತವ ಅಂತ. ನಮಗೈತಲ್ಲ. ಹೆಣ್ಣು ಮಗಳ, ಹಾ ಹಾ ನಾ ಹೆಣ್ಣು ಹಾಡಾಕ ಬಂದಿನಿ. ಹೌದು. ನನ್ನ ತಾಯಿದ ಏನು ಕೇಳ್ತಿ ಕೇಳ. ಹಾ ಅದು ಹಾಡು ಹಾಡ್ತಾರ ಒಳಗೊಂದೊಂದು ಒಳಗ ಸೇರಿದರೆ ಗುಂಡು. ಹುಡುಗಿ ಆಗುವಳು ಗಂಡು. ಹುಡುಗಿ ಐತಲ್ಲಿ ಹುಡುಗ ಅಲ್ಲ. ತಲೆ ಬಿಟ್ಟವನ ಮಾತಾಡಬಾರ್ದು. ಹೆಣ್ಣು ಗಂಡು ಎರಡು ಬಿಡೋಣ. ಏ ಕಕ್ಕ ಒಂದು ಮಾತ್ರ ಹೇಳ ನಿನಗ. ಕಾಕ ಹಾ ಇದು ಆ ಪಾಠ್ಯದ ಇದು. ಹಾ ಹಾ ಇರ್ಲಿ. ಕಾಕಾಗಿ ತಿಳಿದೈತೆ ಅದು. ತಮ್ಮ, ಅವರ ಒಂದು ಮಾತು ನೋಡು. ಹಾ ಹೆಂಗ್ರಿ? ಈ ನಮ್ಮ ಲೋಂಗಿ ಗ್ರಾಮದವ್ರು ಏನ್ ಮಾಡ್ಯಾರ ರಾಜ್ಯ
ಮನುಷ್ಯ ಹಾ ಹಾ ಒಂದ್ ಕಮ್ಮನ ಭೇಟಿ ನಾಯಿ ಜೋಪಾನ ಮಾಡ್ಯಾರ ಮನಿ ಒಳಗ ಒಂದು ಹೆಣ್ಣು ನಾಯಿ ಒಂದು ಗಂಡು ನಾಯಿ ಜೋಪಾನ ಮಾಡ್ಯಾರ ಪಾರ್ಟಿ ಅಂತ ನೀವ್ ಹೇಳಿರಿ ಆ ಮಾತಿಗೆ ಉದಾಹರಣೆ ಕೊಡ್ತೀನಿ ಹೌದ್ರಿ ಹೌದಿಲ್ಲ ಹೌದು ಈ ನಮ್ ಸಾವುಕಾರಗಳು ಏನ್ ಮಾಡ್ಯಾರು ಏನು ಮಾಡ್ಯಾರ ಒಂದ್ ಭೇಟಿ ನಾಯಿ ಜೋಪಾನ ಮಾಡ್ಯಾರ ಮಾಡ್ಯಾರಲ್ರಿ ಮನಿ ಒಳಗ ನಾವು ಪಂಚಾಮೃತ ಏನ್ ಅಡಿಗೆ ಊಟ ಮಾಡ್ತೀವಿ ಅದ ಊಟನ ಅದಕ್ಕೆ ಮಾಡಿಸ್ಯಾರ ಮಾಡಿಚಾರ ನಾನಾ ತರ ಅಡಿಗೆ ತಂದು ಊಟ ಮಾಡಿಸ್ಯಾರ ಅದಕ್ಕ ಹೌದ್ರಿ ಹಾಲು ತುಪ್ಪ ಹುಕ್ಕಿ ಹೋಳಿಗೆ ಹಣ್ಣ ಹಾ ಹಾ ಹಂಪಲಿ ಏನೆಲ್ಲ ಜಗತ್ತದೊಳಗೆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಏನ್ ಊಟ ಮಾಡ್ತಾರಲ್ಲ ಹಾ ಹಾ ಅದನ್ನೆಲ್ಲ ಬರೀ ಒಂದು ನಾಯಿ ಜೋಪಾನ ಮಾಡ್ಯಾರ ಅವ್ರು ಮಾಡ್ಯಾರ ಎದ್ರ ಸಲುವಾಗಿ ಬ್ಯಾಟಿ ಹಿಡಿಸಲುವಾಗಿ ಬ್ಯಾಟಿ ಹಿಡಿ ಅದು ಸಲುವಾಗಿ ಬ್ಯಾಟಿ ಏನ್ ಮಾಡಿದಪ್ಪ ನಾಯಿ ಅಂದ್ರ ಹಾ ಹಾ ಒಂದನ್ನ ಒಂದನ್ನ ಚೇಂಜ್ ಮಾಡಿ ಸಾವುಕಾರ ಏನ್ ಮಾಡಿದ ಏನ್ ಮಾಡ್ಯಾನ ಬ್ಯಾಟಿ ಹಿಡಿಯಕ್ಕೆ ನಡಿ ರಾಜ ಅಂತ ಕರ್ಕೊಂಡ್ ಹೊಂಟ ಹಾ ಹಾ ನಾಯಿ ರಾಜನ ಕರ್ಕೊಂಡ್ ಹೊಂಟ ಹೌದು ನಡು ಅಡಿಯಾಗ ಹೋಗಿ ನಾಯಿ ಬಿಟ್ಟ ಹಾ ಹಾ ಅದು ಒಟ್ಟ ಒಂದ ಪೇಟಿಗೆ 10 ಬ್ಯಾಟಿ ಹಿಡಿತ್ರಿ ಅದ ಹಾ ಹಾ ನಾಯಿ ನಾಯಿ 10 ಬ್ಯಾಟಿ ಹಿಡಿತಿ ಸಾವುಕಾರ ಜೋಪಾನ ಮಾಡಿದಂತ ನಾಯಿ ಹಾ ಹಾ 10 ಬ್ಯಾಟಿ ಹಿಡಿತು ಹೌದು ಇವತ್ತು ನನ್ನ ನಾಯಿ 10 ಬ್ಯಾಟಿ ಹಿಡಿದತ್ತೆ ಅಂದ್ರ ಹಾ ಹಾ ಇವತ್ತು ನನ್ನ ನಾಯಿ ಸಾಧಾರಣ ಅಲ್ಲಿದ ಅಲ್ಲ ಅಲ್ಲ ನನ್ನ ನಾಯಿ ಹುಲಿ ಇದ್ದಂಗ ಹುಲಿ ಹಾ ಹಾ ಅಂದ್ರು ಅಂದ ಕಸಿದ್ ಏನ್ ಮಾಡಿದ ಊರಾನ ಮಂದಿನೆಲ್ಲ ಡಂಗರ ಹೊಡೆದ ಕೂಡಿಸಿದ್ರು ಕೂಡಿಚಾರ ಈಗ ಹೆಂಗ್ ಹಿರಿಯರ ಕುಡಿಸಿರಿ ಹಿಂಗ ಕೂಡಿಸಿದ್ರ ಹೌದ್ರಿ ನನ್ನ ನಾಯಿ ಇವತ್ತು 10 ಬ್ಯಾಟಿ ಹಿಡ್ದತಿ ಹಿಡ್ದೈತಿ 10 ಮಲ ಹಿಡ್ದತಿ ಹಾ ಹಾ ಇವತ್ತು ನನ್ನ ನಾಯಿ ಮೆರವಣಿಗೆ ಮಾಡ್ಬೇಕಾಗಿತ್ತು ಎದ್ರ ಕುಂಡಸಿ ಪಲ್ಲಕ್ಯಾಗ ಹೊಲ್ಲಾಕ್ಯಾಗ ಮತ್ತ ಪಲ್ಲಕ್ಯಾಗ ಕುಣಿಸಿ ಹಾ ಹಾ ನಮ್ಮ ಸಾವುಕಾರ್ತಿ ವಸ್ತ ಎಲ್ಲ ತಗೊಂಡ ಬಂದ್ರ ಸಾವುಕಾರ್ತಿವು ಕೊಳ್ಳಾಗಿನು ಸಾವುಕಾರ್ತಿ ವಸ್ತ ತಗೊಂಡ್ ಬಂದ್ರ ಹೌದು ದೊಡ್ಡ ಪಿತಾಂಬರ ತಗೊಂಡ್ ಬಂದ್ರ ಹೌದ್ರಿ ನಾಯಿಗೆ ಪಿತಾಂಬರ ಉಡಿಸಿದ್ರ ಕುಡಿಚಾರ ಸಾವುಕಾರ್ತಿ ಇಡುವಂತ ವಸ್ತುಗಳೆಲ್ಲ ನಾಯಿ ಕೊಳ್ಳಾಗ ಹಾಕಿದ ಸಾವುಕಾರ ಹೌದ್ರಿ ಸಾವುಕಾರಗಳು ನಾಯಿ ಕೊಳ್ಳಾಗ ಹಾಕಿದ್ರು ಹಾಕ್ಯಾರಲ್ರಿ ಈಗ ಊದವ್ರು ಬಾರ್ಸವ್ರು ಹಾಡೋರು ಚಾಲು ಐತ್ರಿ ಈಗ ಚಾಲು ಐತಿಲ್ಲ ಹಿಂಗ್ ಒಟ್ಟು ಕಾರ್ಯಕ್ರಮ ಇಟ್ಟು ಬಿಟ್ರ ಅವ್ರು ನಾಯಿ ಸಲುವಾಗಿ ನಾಯಿ ಸಲುವಾಗಿ ನಾಯಿ ಸಲುವಾಗಿ ಕಾರ್ಯಕ್ರಮ ಇಟ್ರು ಹೌದ್ರಿ ಬೆಂಡಬಾಜಿ ಅವ್ರು ಬಂದ್ರ ಹಾ ಹಾ ಮತ್ತ ಭಜಂತ್ರಿಗಳು ಅವ್ರು ಸುನಾದಿ ಊದವ್ರು ಅವ್ರು ಬಂದ್ರ ಹೌದು ನಾವ್ ಡಪ್ಪಿನ ಹಾಡವ್ರು ನಾವು ಬಂದಿವ ಹಾ ಹಾ ಒಟ್ಟು ಮೆರವಣಿಗೆ ಚಾಲು ಆತ ಆರ್ತಿ ತಗೊಂಡು ಹೋಗುವಾಗ ಬಂದ್ರು ಆರ್ತಿ ತಗೊಂಡ ನಮ್ಮ ಅವ್ವಗಳು ಇವ್ರು ಬಂದ್ರ ಹೌದ್ರಿ ಆಂಬಲಿ ಕೂಡ ತಗೊಂಡ ಬಂದ್ರ ಮೆರವಣಿಗೆ ಆಗ್ಬೇಕಲ್ಲ ನಾಯಿ ಮೆರವಣಿಗೆ ಆಗ್ಬೇಕ್ರಲ್ಲ ನಾಯಿದ ಕಾಸ್ಬೇಕು ಪಲ್ಲಕ್ಕಾಗ ನಾಯಿ ಕುಣಿಸರು ಹಾ ಊರ್ ಸುತ್ತ ಹಾದ ಕಡೆಗೆ ಏನ್ ಮಾಡಿತಪ್ಪ ಅಂತ ಕೇಳಿದ್ರ ಊರ್ ಮುಗ್ಯಾಕ ಬಂದು ದಂಡಿಗೆ ಏನಾಗಿತ್ರಿ ದಾಂಡಿ ಹಳ್ಳದ ದಾಂಡಿಗೆ ಹಾ ಹಾ ಒಂದ್ ಕರ ಸಾಕಿತ್ತು ಎಮ್ಮಿ ಕರ ಎಮ್ಮಿ ಕರ ಹಾ ಹಾ ಎಮ್ಮಿ ಕರ ಸತ್ತಿತ್ತು ಹೌದಲ್ರಿ ಅವ್ರು ಏನ್ ಮಾಡಿದ್ರು ದ್ವಾರ ಹಾ ಹಾ ಅದ್ರ ಚರ್ಮ ತಕೊಂಡ ಕೇಸಿಂದ ಮತ್ತೆ ಡಬ್ಬ ಬೇಕಲ್ಲ ಯಪ್ಪ ನಮಗ್ ಹೊಟ್ಟೆ ತುಂಬಿಕೊಳಕ್ ಹಾ ಹಾ ಡಬ್ಬು ಮಾಡೋ ಸಲುವಾಗಿ ಏನ್ ಮಾಡಿರು ಅದನ್ನ ಚರ್ಮ ಸುಲ್ಕೊಂಡ ಹಾ ಅದನ್ನ ಮೌಸ ಕಂಡ ಎಲ್ಲ ಹಾಕಿ ಬಿಟ್ಟು ಬಿಟ್ಟು ಕೆಳ ನಾವು ಹಾದ ಹಾ ಹಾ ಪಲ್ಲಕ್ಕಿಯಾಗ ನಾಯಿ ಕೂತಿತ್ತು ಏ ಒಳ್ಳೆ ಬಂಗಾರ ಒಳ್ಳೆ ಮೆರವಣಿಗೆ ನಡೆದತ್ತು ಹೌದು. ಊದಾತಾರ ಬಾರ್ಸಾರ ಹಾಡಾತಾರ ನಮ್ಮ ಅವ್ಗಳು ಅಂಬಲಿ ಕೂಡ ಆರ್ತಿ ತಗೊಂಡ್ ನಿಂತಾರ ನಿಂತಾರಲ್ರಿ ಹೋಗೋ ಟೈಮ್ದಾಗ ಏನ್ ಮಾಡಿತಪ್ಪ ಅಂತ ಕೇಳಿದ್ರೆ ನಾಯಿ ಮುಗ್ಗಿ ಪಟ್ನ ವಾಸ ಬಡಿತಾವ ಹಾ ಅದು ಪಾಣಿನ ಕರ ಸಾಕಿರದ ನಾಯಿ ಮುಗ್ಗಿ ವಾಸನೆ ಬಡಿತು ಹೌದು ಪಲ್ಲಕ್ಕಿಯಾಗಿಂದ ಜಿಗದ್ ಹೋಗಿ ಮೌಸಕ ಬಾಯಿ ಹಾಕಿತ್ತ ನಮ್ಮ ಸಾವುಕಾರ ನಾಯಿ ಜಪಾನ್ ಮಾಡ್ಯಾರ ಎಂತದ ಜಪಾನ್ ಮಾಡ್ಯಾರ ಹೌದ್ರಿ ಅವಾಗ ಕಾಕ ಹೇಳಿದತ್ರ ಏನಂತ ಮೆರವಣಿಗೆ ಮಾಡತ್ತಿರ ಅದ್ರ ನಾಯಿ ಅವಾಗ ಕಂಡ ತಿನ್ನಕ್ ಹೋಗ್ತದ ಅದು ಎಷ್ಟು ಮನುಷ್ಯರು ಏನ್ ಬೇಕಾದ ಪಂಚಾಮೃತ ಮಾಡಿ ತಿನಸ ಹಾ ಹಾ ಅದ್ರ ಚಟ ಅದು ಬಿಡಂಗಿಲ್ಲ ಏ ಒಟ್ಟ ಬಿಡಂಗಿಲ್ರಿ ಹೋಗಿ ವಾಸನೆ ಬಡದ್ರಪ್ಲೆ ಮೌಸಕ್ ಹೆಂಗ ಬಾಯಿ ಹಾಕಿತ್ತು ಹಾ ಹಾ ಹಂಗ ಮಾಡಕ್ ಹೋಗ್ಬೇಡ ಸಾವುಕಾರ ಹೌದ್ರಿ ನೀವ್ ಯಾರ ಪಾರ್ಟಿನೋ ಇರ್ರಿ ನಮಗ ಬ್ಯಾಡ್ರಿ ಇನ್ನೊಂದು ಮಾತು ಮಾತಾಡ್ಯಾರ ಏನ್ ಮಾತಾಡ್ಯಾರ ನಿಂದಕ್ರಾಡಲ್ಲ ಹಂದಿಯಾಗಿ ಹುಡ್ತಾರಂತ ಊರ್ ಸುತ್ತಮುತ್ತ ಎಲ್ಲ ಸ್ವಚ್ಛ ಮಾಡಕ ಹಂದಿ ಬೇಕತ್ತ ಹಂದಿಯಾಗಿ ಹುಟ್ಟ್ಯಾರತ್ತ ಇವು ಹುಚ್ಚು ಮಗಗಳತ್ತ ನಿನ್ನಿದಾನ ಆತೇನೋ ಯಪ್ಪ ನಮ್ಮ ಹಂದಿ ಯಾರಾಗ್ಯಾರ ಹಂದಿ ನೀವಾಗ್ಯಾರೋ ನಾವಾಗ್ಯಾರೋ ಹೊಲ ಹೋಗ್ತಾರ ಇವ್ರಲ್ಲ ಇವ್ರು ವಿಷ್ಣು ದೇವ್ರ ತಮ್ಮ ಹಾ ಊರಾಗ ಒಂದ ಹಂದಿ ಇರ್ಬೇಕತ್ತ ಮಗಲಾಗ ಹಿಂಗ ನಿಂದಿ ಆಡೋರು ಇದ್ರ ನಾವ್ ಸ್ವಚ್ಛ ಇರ್ತೀವಿ ಹಾ ಹಾ ಊರಾಗ ಗಟ್ಟರದೊಳಗ ಹಂದಿ ಇದ್ವು ಅಂದ್ರನ ಊರ್ ಸ್ವಚ್ಛ ಇರ್ತೈತಿ ಸ್ವಚ್ಛ ಇರ್ತೈತಿ ಹಂದಿನೂ ಬೇಕ ಬೇಕಲ್ಲ ಹಂದಿ ಆದವ್ರ ಯಾರ ಇವ್ರಪ್ಪ ಹೌದು ಗುರುಗಳಾದ್ರು ಹರ್ಯಾಣ ನಾಷ್ಟ ಮಾಡ್ಕೊಂಡಾರು ಬಡ್ಡೆ ಸಿಕ್ಕವ್ರು ನಾನು ಹೊಡೆದಿರ್ತಾರ ಹಂದಿಗಳಾದವ್ರು ಈ ಸಾವುಕಾರಗಳು ನಮ್ಮವ್ರ ಯಾರು ಹಂದಿ ಆಗಿಲ್ಲ ಆಗಿಲ್ಲ ಅದಕ್ಕ ಮಗಲಾಗ ಹಿಂಗ ನಿದ್ದೆ ಆಡೋರು ನಾವ್ ಇದ್ರಂದ್ರ ನಾವ್ ಹುಷಾರಿರ್ತೇವೆ ಸಾವುಕಾರ ಹೌದ್ರಿ ಊರಾಗ ಒಂದ್ 4 ಹಂದಿ ಇದ್ವು ಅಂದ್ರ ಊರ್ ಹಸನ್ ಇರ್ತೈತಿ ಬಾಯಿ ಇರ್ತೈತಲ್ಲ ಅದಕ್ಕ ಕವಿಗಳು ಏನ್ ಕೇಳ್ತಾರೋ ಯಾರು ಕೇಳ್ತಾರೆ ಶಾಹಿರ್ ಅಂತ ನಿನ್ನ ಸುದ್ದಿ ಸಾರತತಿ ಸುದ್ದಿ ಕೇಳಿ ಬಂದಿನಿ ಹೌದಲ್ಲ ನಾ ತಾಯಿ ಪದಕ ಬಂದಿನಿ ಹಾ ನಮ್ಮ ದೇವಿ ಹಾದಿ ಬಿಟ್ಟ ಇವ ಹಾಡ ತನ್ನ ದೊರದಿಲ್ಲ ಗುರುಮಣಿ ಗುರುಮನಿ ದರಿಬೇಕಂದ್ರೆ ಬಹಳ ಬೇಕು ತಮ್ಮ ಹಾ
ತಿಂಗಳಿಗೆ ಕೈಕಲ್ಲಾದು ಕಿವಿ ಕಣ್ಣ ಹೌದು ಸೃಷ್ಟಿ ಮಾಡಿನತ್ತ ನಿನ್ನಿಂದ್ರ ಮಂಡಿಗಾಲ ಊರಾಕತಿ ಮಂಡಿಗಾಲು ಮತ್ತ ನಾನಕ್ಕಿಂತ ಮೊದಲು ನೀನು ಬಸರದೇನತ್ತ ನೀ ಹೇಳ್ತಿ ಹೇಳ್ತಾರಲ್ರಿ ನೀ ಬಸರಾಗಿದ್ರ ನಿನ್ನಲ್ಲಿ ಯಾಕತ್ತ ತಯಾರಾಗ್ಲಿಲ್ಲ ಹಾ ಹಾ ಇಲ್ಲಿ ಹೆಣ್ಣಿನತ್ತಕ್ಕೆ ಯಾಕ ತಯಾರಾತ ಹಾ ಹಾ ಒರಿಜಿನಲ್ ಮಿಷನ್ ಇಲ್ಲಿ ಐತಿ ಅಪ್ಪ ಸಾವುಕಾರ ಅಲ್ಲ ಡೂಪ್ಲಿಕೇಟ್ ಐತಿ ಸಾವುಕಾರ ಒರಿಜಿನಲ್ ಮಿಷನ್ ಇಲ್ಲಿ ಐತಿ ಐತಲ್ಲ ಡೂಪ್ಲಿಕೇಟ್ ಅದ್ರ ಮೇಲೆ ಹತ್ತಿ ನೀವು ಸಾವುಕಾರ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಹಾ ಹಾ ಮತ್ತೆ ಸೀರೆ ಒಂದ್ ಕೊಟ್ಟಾರತ್ರ ನಮಗ ಹೆಂಗಂತ ಕೇಳಿದ್ರ ಹಾ ನೀನು ಆಗೇನೆ ಅಂತ ಹೇಳಿದಿ ನಾನು ಆಗೇನೆ ಅಂತ ನಾ ಹೇಳಕತ್ತೀನಿ ಹೇಳತ್ತೀರಲ್ಲ ಹೌದಲ್ಲ? ಹೌದು ಅದು ನಾನು ನನ್ನಲ್ಲಿ ಬಂದಾಗ ನಿನ್ನಲ್ಲಿ ತಯಾರಾತ ನೀ ಹೇಳಿದ ಮೊದಲ ಯಾಕಂದ್ರ ನಿನ್ನಲ್ಲಿ ತಯಾರಾಗೈತಿ ಆಗೈತಿ ನಿನ್ನಲ್ಲಿ ತಯಾರಾದ ಒಳಗ ನನ್ನಲ್ಲಿ ಆಗೈತಿ ಹೌದ್ ಹೌದ್ರಿ ಹೆಂಗ ಕೇಳು ಹಾ ಹೆಂಗ ನಿನ್ನಲ್ಲಿ ತಯಾರಾದ್ರೂ ಏನ್ ಆಕಾರ ಆಗಿಲ್ಲ ಅಲ್ಲಿ ಹಾ ಒಟ್ಟ ಆಗಿಲ್ಲ ಏನೂ ಆಕಾರ ಇಲ್ಲ ಹಾ ಹಾ ನಿನ್ ಹಂತಕ್ಕೆ ಬರೀ ಒಟ್ಟು ನೀರಿನ ಅಂತದ ಆಕಾರ ಹೌದ್ ಹೌದ್ರಿ ಅದು ನನ್ನಲ್ಲಿ ಬಂದ್ ಯಾವಾಗ ಬೆತ್ತು ಹಾ ಹಾ ಅವಾಗಿದ ಸೃಷ್ಟಿ ಚಾಲು ಆತ ಆಗೈತಲ್ಲ ಅದು 1 ತಿಂಗಳಿಲ್ಲ 2 ತಿಂಗಳಿಲ್ಲ 3 ತಿಂಗಳಿಲ್ಲ ಹಾ ಹಾ 4ನೇ ತಿಂಗಳಿಗೆ ಹಾ ಪಿಂಡಕ್ಕೆ ಬಂದು ಜೀವ ಕುಡ್ಕೋತು ಹಾ ಪ್ರಾಣ ಆಗ ಕುಡ್ಕೊಂಡಾದ ಅವಾಗ ಪ್ರಾಣ ಕುಡ್ಕೋತ ತಮ್ಮ ಹಾ ಹ್ಯಾಂಗ ಕುಡ್ಕೊಂಡ ಮತ್ತೆ ನೀ ಎಲ್ಲಿ ಹೋಗವಲ್ಲ ಬರವಲ್ಲ ತಂದಿ ಹೇಳಾರ ಮತ್ತೆ ನೀ ಇಲ್ಲಿ ಪಿಂಡಕ್ಕೆ ಬಂದ ನಿನ್ನ ಜೀವಾತ್ಮ ಕುಡ್ಕೋಬೇಕಾದ್ರೆ ಯಾರು ಹೇಳಿ ಬಂದಿ ನಿಲ್ಲಿ ಯಾವ ಭಾಗದಿಂದ ಬಂದಿ ಮತ್ತ 9 ಭಾಗದ ಈ ಶರೀರ ಒಳಗ ಅವರೇ ಹೇಳ್ಯಾರ ಬಾ ಇಲ್ಲಿ ಒಳಗ ಹವಾ ಹಾಕಿ ಹವಾ ಬಿಟ್ಟನೆ ನೀ ನನಗೆ ಹೇಳ್ತೀಯ ಹಾ ಹಾ ಈ ಶರೀರಕ್ಕೆ 9 ಭಾಗಗಳದಾವ ಅದಾವಲ್ರಿ ಆ 9 ಭಾಗದಾಗ ನಿನ್ನ ಜೀವಾತ್ಮ ಯಾವ ಭಾಗಲದಂದ ಬಂದ ಮತ್ತ ಯಾವ ಟೈಮಿಗೆ ಬಂದ ಮತ್ತ ನೀನ ಹೇಳಿದಿ ಹಾ ಹಾ 10ಕ್ಕ ಹಕ್ಕಿ 60ಕ್ಕ 20ಕ್ಕ ನಾಲ್ಕು 10ಕ್ಕೆ ಹಾಕಿ 20ಕ್ಕೆ ನಾಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕಿ 50ಕ್ಕೆ ಕರುವ 60ಕ್ಕೆ ಮರವ 70ಕ್ಕೆ ಕಾಗಿ 80ಕ್ಕೆ ಕೂಗಿ 90ಕ್ಕೆ ನಿನ್ನ ನಡಬಾಗಿ 100ಕ್ಕೆ ಹೊತ್ಕೊಂಡು ಹೋಗ್ಯತ ನಿಮ್ಮ ಬಾಯಿನ ನೀವು ಅಂದ್ರಿ ಹೇಳ್ತಾರ್ರಿ ಹೌದಿಲ್ಲ ಹೌದು ಈಗ ಶರೀರದ ಒಳಗ ತಮ್ಮ ನಮ್ಮ ಶರೀರಕ್ಕ ಹಾ 100 ವರ್ಷ ಆಯುಷ್ಯ ಐತಿ ಐತಲ್ಲ 100 ವರ್ಷ ಯಾರು ಬಾಳ ಚಲೋ ಇದ್ರಂದ್ರ ನಾವು ಹೊಕ್ಕಾರ 100 ವರ್ಷ ಹಾ ಹಾ ಇಲ್ಲಂದ್ರ ಯಾವ 10ಕ್ಕ ಹೊಕ್ಕಾನ 20ಕ್ಕ ಹೊಕ್ಕಾನ 30ಕ್ಕ ಹೊಕ್ಕಾನ 4ನೇ ತಿಂಗಳಿಗೆ ಬಂದ ನೀ ನನ್ನ ಪಿಂಡದ ಒಳಗೆ ಬಂದ ನೀ ಜಮಾ ಆದಿ ಕುಡ್ಕೊಂಡಿ ಕುಡ್ಕೊಂಡಾನ ನೀ ಹೋಗ್ಬೇಕಾದ್ರೆ ಹಂಗ ವಾದಿ ಯಾವ ಭಾಗದಿಂದ ಹೋಗಿ ನನಗೇನು ಹೇಳಿ ವಾದಿ ಇಲ್ಲ ಟಾಟಾ ಬೈ ಬೈ ಮಾಡಿದಿ ಇಲ್ಲ ಇಲ್ಲ ನಾ ಹೋಗಿ ಹಿಂಗ ಬರ್ತಾನ ಅಂತ ಹೇಳಿದಿ ಏ ಒಟ್ಟ ಇಲ್ಲ ನೀ ಹೋಗವಲ್ಲಂದಿ ಬರವಲ್ಲಂದಿ ಹಾ ಹಾ ನನ್ನ ಶರೀರ ಇಲ್ಲೇ ಐತಿ ಹಾ ಹಾ ಆದ್ರೆ ಹೋಗೋ ಕೆಲಸ ಬರೋ ಕೆಲಸ ನಂದಲ್ಲ ಹೌದ್ ಹೌದ್ರಿ ಅದ ನಿನ್ನ ಕೆಲಸ ಅದ ಐತಿ ನಾ ಇಲ್ಲೇ ಇರ್ತೀನ ಏ ಜನರೇಟರ್ ಪಂಚ ಮಹಾಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂತ ಈ ಶರೀರ ಆಹಾ ಇದು ಮಣ್ಣಿನ ಕೈ ಇದು ಮಣ್ಣಿನ ಒಳಗಲ್ಲಿ ಇಲ್ಲ ಆಗೈತಿ ಇದು ಇಲ್ಲೇ ಐತಿದ ಹೌದ್ ಹೌದಲ್ರಿ ನನ್ನ ಸತ್ತ ಶರೀರಕ್ಕೆ ಕಿಮ್ಮತ್ತಿಲ್ಲಂದಿ ಹಾ ಹೇಳ್ಯಾರ ಹೌದಿಲ್ಲ ಅವ್ರು ಸತ್ತ ಶರೀರಕ್ಕೆ ಕಿಮ್ಮತ್ತಿಲ್ಲಂದಿ ಹೌದು ಸತ್ರ 3 ತಾಸ 3 ನಿಮಿಷ ಇಟ್ಕೊಳಂಗಿಲ್ಲ ಅಂತ ಹೇಳಿದಿ ಹೇಳ್ತಾರ ಸತ್ತ ಬಳಕ ಒಮ್ಮೆ ಜಳಕ ಆಗೈತಿ ತಮ್ಮ ಹಾ ಹಾ ಜಳಕ ಮಾಡಿದ ಬಳಕ ಪೂಜೆ ಆಗೈತಿ ನನ್ನ ಶರೀರ ಪೂಜೆ ಆಗೈತಿ ಹೌದಿಲ್ಲ ಹಾ. ಮಣ್ಣಾಗಿಟ್ಟ ಬಳಕ ಒಮ್ಮೆ ಪೂಜೆ ಆಗೈತಿ ಹೌದು ಮಣ್ಣು ಪೂರ ಮುಚ್ಚಿದ ಬಳಕ ಮ್ಯಾಲ ಒಂದು ಕಲ್ಲು ಇಡ್ತಾರ ಅವಾಗೊಮ್ಮೆ ನನ್ನ ಪೂಜೆ ಆಗೈತಿ ಶರೀರ ಹೌದ್ ಹೌದಲ್ರಿ ಹೌದಿಲ್ಲ ಹೌದು ಮತ್ತೆ ನಿಮ್ಮ ಜೀವಾತ್ಮಂದ ಯಾವಾಗ ಪೂಜೆ ಆಗೈತಿ ಅದನ್ನ ಇಟ್ಟರ ಹೇಳೋದಿಟ್ಟ ನೋಡೋಣ ಹಾ ಒಂದು ಚುಟ್ಟಿಗೆ ತೋರಿಸ್ಬೇಕಲ್ಲ ಹೆಂಗ ಎಂತಲ್ಲ ಹಿಂಗ ಪೂಜೆ ಆಗ್ಯದ ಅಂತ ತೋರಿಸ್ಬೇಕಲ್ರಿ ತೋರಿಸ್ಬೇಕಲ್ಲ ಅವ್ರು ತೋರಿಸ್ಬೇಕು ನಿಮ್ಮನ್ನ ನಾ ಬಿಡಂಗಿಲ್ಲ ಹಾ ಹಾ ತೋರ್ಸವ್ರು ಇವ್ರು ಯಾರ ನನ್ನ ಶರೀರ ಹಾ ಸತ್ತ ಬಳಕ ಪೂಜೆ ಆಗೈತಿ ಇದ್ದಾಗೂ ನನ್ನ ಶರೀರ ಪೂಜೆ ಆಗೈತಿ ಮತ್ತ ಅದ್ರೊಳಗ ವರ್ಷಕ್ಕೊಮ್ಮೆ ಫೋನ್ ತಿಥಿ ಮಾಡ್ತಾರೆ ಸತ್ತ ಶರೀರಕ್ಕೆ ವರ್ಷಕ್ಕೊಮ್ಮೆ ಪುಣ್ಯ ಸ್ಥಿತಿ ಮಾಡ್ತಾರ ಹೌದ್ ಹೌದ್ರಿ ಹೌದಿಲ್ಲ ಹೌದು ಈಗ ನೋಡತಮ್ಮ ಹಾ 9 ತಿಂಗಳಿಗೆ ಓದ ತಿದಿ ಪುರಾಣ ಹೌದಲ್ರಿ ಭಾಗಿ ಭವನದಲ್ಲಿ ಭಾಗಿ ಬಂದಿದನ ಕರುಣ ಹಾ ಹಾ ಭೂಮಿಗೆ ಬಿದ್ದು ತನ್ನ ಬಾಯಿಗೆ ಕಚ್ಚಿದ ಮಣ್ಣ ಹೌದು ಹೌದು ನನ್ನ ಒಳಗ ನೀನು ಇದ್ದವನ ಮಲ್ಲ ಮೂತ್ರದಲ್ಲಿ ಬೆಳೆದವನ ಹೌದಲ್ರಿ ನನ್ನಿಂದ ಆದಿ ಜೋಪಾನ ಹಾ ಹಾ ನೀ ಹೆಂಗ ಹುಟ್ಟಿದಿ ಹಂಗೆ ಹುಟ್ಟಿದ ಈ ಭವನ ಹೌದು ಏನ ಬೀಜ ಬಿಟ್ಟನೆ ಅಂತ ಹೇಳ್ತಿ ಹಾ ಬೀಜ ನಂದದ ಹೇಳ್ತಾನ ಬೀಜ ಗೊಂಡತಿ ನಂದತಿ ಅಂತ ನೀ ಹೇಳ್ತಿ ಹೇಳ್ತಾರಲ್ರಿ ಅಂದೇವಾಡಿ ಗುರುಗಳ ಹೇಳ್ತಾರ ಏನಂತ ಬೀಜ ಗಂಡ ಅಂದ್ರೆ ಒಪ್ಕೋಬೇಡ ಹಾ ಹಾ ಬೀಜ ಹೆಣ್ಣತಿ ಹೆಣ್ಣೈತಿ ಅದು ಮೊದಲಿಗೆ ಬೀಜ ಗಂಡ ಆದ್ರ ಹಾ ಬೀಜಿನ ಒಳಗಿಂದ ಮಡಿಕೆ ಬರ್ತತಿ ಹಾ ಹಾ ಬೀಜ ಎಲ್ಲಿ ತುರುಕ್ತಾರು ಹಾ ಭೂಮಿ ಹಣ್ಣಂಗ ಭೂಮಿ ಹದನಂಗ ಹರಗತಾರ ಹರಗ್ತಾರ ಹರಿಗೆ ಕೆರೆದ ಸಾಲ ಕೋರದ ಕೆರೆದ ತಮ್ಮ ಹಾ ಬೀಜ ಓದ ಭೂಮಿಯಾಗ ಹುಗಿತಾರ ಹೋಗಿದ್ದಾರಲ್ಲ ಬಾ ಭೂಮಿ ಕೆರೆ ಮ್ಯಾಲ ತೆಳ್ಳಗ ನೀರ್ ಬಿಡ್ತಾರ ಹಾ ಹಾ ಭೂಮಿ ಅಂದ್ರ ಹೆಣ್ಣ ಹೌದು ನೀರಂದ್ರ ಹೆಣ್ಣ ಹೆಣ್ಣೈತಿ ಮುಂದೆ 2 ದಿವಸಕ್ಕೆ ಬೀಜ ಉಬ್ಬಾಕ್ ಐತಂದ್ರ ಅದ ನೆನದ ಉಬ್ಬಾಕ್ ಹತ್ತತಿ ಹಾ ಹಾ ಮಡಿಕೆ ಬರ್ಬೇಕಾದ್ರೆ ಈ ಬೀಜನಾಗಿಂದ ಬರ್ತೈತೆ ಏನ್ ಎದರಾಗಿಂದ ಬರ್ತೈತೆ ಅದ ಏ ಬೀಜನಾಗಿಂದ ಬರ್ಬೇಕಲ್ಲ ಆ
ಬೀಜನಾಗಿಂದ ಮಳಿಕೆ ಬರ್ಬೇಕ. ಹೌದು. ಬೀಜ ಅಂದ್ರ ಹೆಣ್ಣಂತ ನಿನಗ ನಾ ಹೇಳ್ತನ. ಹಾ ಹಾ. ಬೀಜ ಅಂದ್ರ ಗಂಡ ಅನ್ನುವಾಗ ನೀ ಪ್ರೂಫ್ ಮಾಡಿ ತೋರಿಸು ಮುಂದಿನ ಪಡೆ. ಮಾಡ್ಬೇಕಲ್ರಿ. ಅಂದ್ರ ಇದು ಶಿವಶಕ್ತಿ ವಕವಾದ. ಹೌದು. ಮತ್ತ ನಮ್ಮ ಅಪ್ಪ ದೊಡ್ಡವ, ನಮ್ಮ ಅಪ್ಪ ಹೆಚ್ಚಿನವ, ನಮ್ಮ ಅಪ್ಪ ಅಲ್ಲಿದಾನು, ಅವ್ರಿಗೆ ಕಡಿಸ್ಯಾನು, ಇವ್ರಿಗೆ ಕಡಿಸ್ಯಾನು. ನಿಮ್ಮ ಅಪ್ಪ ಅದಾನ, ನಿಮ್ಮ ಅಪ್ಪ ಸಿಕ್ಕುದ್ದು ನಾ ಹೇಳೇನಿ, ನಿಮ್ಮ ಅಪ್ಪನ ಹಿಡಿದವ್ರ ಹೆಸರು ಹೇಳೇನಿ. ಈಗ ನೀನು ಜೀವಾತ್ಮ ಬಂದು ತಾಯಿ ಗರ್ಭದೊಳಗ ಕುಡ್ಕೊಂಡ. ಹೌದು. ಇಲ್ಲಿ ಹೆಂಗ್ ಹುಟ್ಟಿದ ಹುಟ್ಟಿಲ್ಲ ಅಂತ ನೀ ಹೇಳಿದಿ. ಮತ್ತೆ ನಿಮ್ಮ ಕೃಷ್ಣ ಪರಮಾತ್ಮ ಹುಟ್ಟಿ ಸಾಕ್ತ ಹುಟ್ಟಿಲ್ಲ, ಅವು ಹೆಂಗ ಸಾಯಿ ಮತ್ತ. ಹೌದ್ ಹೌದ್ರಿ. ಕೃಷ್ಣ ಪರಮಾತ್ಮ ಸತ್ತಾನ, ಸತ್ತ ಮತ್ತ ಹುಟ್ಟ್ಯಾನ. ನನಗ್ ಹುಟ್ಟು ಇಲ್ಲದೆ ಸಾವು ಇಲ್ಲದೆ ಅವ ಕೃಷ್ಣ ಪರಮಾತ್ಮ ಹೌದು ಅಲ್ಲ ಅವ. ಪರಮಾತ್ಮ ಮತ್ತ ನಮ್ಮ ಅಪ್ಪ ಉಣ್ಣಂಗಿಲ್ಲ ಅಂತ ಹೇಳ್ತಿ. ಮತ್ತ ಕೊಳ್ಳರು ಕೊಡಗಸನು ಒಬ್ಬಕಿನ ತಗೊಂಡ್ ಬಂದಿರಿ ನಮ್ಮ ಹೆಣ್ಣು ಮಗಳನ್ನ. ಕೊಳ್ಳರು ಕೊಡಗಸ ಅಕ್ಕಿ ತಂದಿ ಎಷ್ಟೋ ದಿವಸ ಪೂಜೆ ಮಾಡಿ ಹಾಲು ಕುಡಿಸಿದ್ರು. ಕಲ್ಲ ದೇವರ ಹಾಲು ಕುಡಿದಿಲ್ಲ, ಅವನು ಭಕ್ತಿ ಮಾಡೋದು ನೀಗಿಲ್ಲ, ಅದು ಬಂದ ಹಾಲು ಕುಡಿದಿಲ್ಲ. ಅವನ ಮಗಳು ಏನ್ ಮಾಡಿದ, ಕೊಳ್ಳರು ಕೊಡಗಸ 7 ವರ್ಷದ ಕೂಸ ಅವನು ಭಕ್ತಿ ಮಾಡ್ಯಾಳ. ಭಕ್ತಿ ಮಾಡ್ಯಾಳು. ನಾನ್ ನಿನಗೆ ಇವತ್ತು ಭೇಟಿ, ನನಗ ನೀ ಭೇಟಿ ಆಗ್ಲಿಕ್ಕಂದ್ರ, ನೀ ಊಟ ಮಾಡ್ಲಿಕ್ಕಂದ್ರ ಗದ್ದಿಗೆ ನನ್ನ ತಲೆ ಹೊಡ್ಕೊಂಡ ನನ್ನ ಪ್ರಾಣ ಬಿಡತನ ತಿಳಿಕಂತ ಇಟ್ಟು ನಿಷ್ಠುರ ಆಗ್ಯಾಳ ಹೆಣ್ಣು ಮಗಳ. ಇವ್ರ ಅಪ್ಪಗ ಆಗುದಲ್ಲ. ನಿನ್ನೆ ಹೇಳಿ ಹೋಗ್ಯಾನ ಹೇಮರೆಡ್ಡಿ ಮಲ್ಲಮ್ಮ ನಿನ್ನ ದೇವರ ಒಲಿಸ್ಕೊಂಡಾಳ. ನಮ್ಮ ಕೊಳ್ಳರು ಕೂಸ ಬರೀ 7 ವರ್ಷದ ಕೊಡಗುಸ ಭಕ್ತಿ ಮಾಡ್ಯಾಳು, ದೇವರ ಒಲಿಸ್ಕೊಂಡಾಳ. ಮತ್ತೆ ಅದ್ಯಾಂಗ ಅವ ಊಟ ಮಾಡಿದ ಹೆಂಗ್ರಿ ಕಕ್ಕ? ಅವ್ ಹೆಂಗ ಅಲ್ಲಿ ಬಂದು ಊಟ ಮಾಡಿದ? ಊಟ ಮಾಡವಲ್ಲ ಅಂತ ಹೇಳ್ತಿ. ಇಲ್ಲಿ ಹೆಂಗ ಕೊಳ್ಳರು ಕೊಡಸ್ಕೋಸ ಕೈಯಾಗಿಂದ ಊಟ ಹಾಲು ಕುಡದ. ನೀವು ಉಲ್ಟಾದಿರ, ನಿಮ್ಮ ಪರಮಾತ್ಮ ಉಲ್ಟಾದವ. ದೇವ್ರ ಹೆಸರು ಕಳೆದಿರತ್ತ ಎಲ್ಲರ ದೇವ್ರ ಹೆಸರು ಖರಾಬ್ ಮಾಡಕ್ ಹೋಗ್ಬೇಡ್ರಿ. ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ, 9 ತಿಂಗಳಿಗೆ ನನ್ನ ತಾಯಿಗಳ ಹಡಿತಾರ. 9 ತಿಂಗಳು 9 ದಿವಸ 9 ತಾಸ ಹಡದ ಕೆಸಿಂದ ಏನ್ ಮಾಡ್ತಾರೋ, ಮಾಡ್ತಾರ ಕೂಸು ಭೂಮಿ ನೋಡತತಿ, ನೆಲ ನೋಡತತಿ. ಆ ನಂತರ ತಾಯಿನ ನೋಡತತಿ. ಈಗ ಒಂದು ಮಾತು ಕೇಳ್ತಾರ, ನಾ ಇದ್ದಾಗ ನೀ ಹುಟ್ಟೈತಿ ಕೂಸ ಅಂತ ನೀ ನನಗೆ ಹೇಳಿದೆ. ಆದ್ರೆ ನಿನ್ನ ಕೂಸಿನ ನೋಡಾಕ ನಿನಗೆ ಯಾಕೆ ಅಲಾವಿಲ್ಲ? ಡೈರೆಕ್ಟ್ ನೋಡಂಗಿಲ್ರಿ. ಕೂಸಿನ ಮುಖ ಡೈರೆಕ್ಟ್ ತಂದಿ ನೋಡಂಗಿಲ್ಲ. ತಾಯಿನ ನೋಡ್ತಾಳ. ನೋಡ್ತಾಳಲ್ಲ. ಯಾಕ ಆ ಖುಷಿಗೆ ನಿನಗೆ ಏನ ಶ್ರಾಪ ಐತೆನ? ಇದ್ರೊಳಗ ಗುರು ಅಂತ ಗುರುಗಳು ಹೇಳ್ತಾರ. ಹೆಂಗ ಹೆಂಗ್ರಿ? ಕೂಸಿನ ಹುಟ್ಟಿದ ಮುಹೂರ್ತ ಕೇಳಕ್ ಹೋಗಣ, ದಿವಸ ಚಲೋ ಐತೋ ಅಥವಾ ಇಲ್ಲೋ ನೋಡ್ರಿ. ಬಿಡ ಯಾರ್ಯಾರ ಮೇಲೆ ಬಂದತಿ. ಏ ತಮ್ಮ, ಏ ತಂಗಿ, ಹಡದಾಪು 9 ತಿಂಗಳು ನೋಡೋದಿಲ್ಲ ಕೂಸಿನ ಮೋತಿ. 9 ತಿಂಗಳ ನೀವ್ಯಾಕ ನಗ್ತೀರಿ ಹಿರಿಯರ? ನೀವು ನಗಬಾರದ್ರಿ. 9 ತಿಂಗಳ ಖುಷಿನ ನೋಡೋದಿಲ್ಲ. ಯಾಕ ನಿನಗೆ ಯಾಕೆ ಬರ್ತದ ಆಟ? ನನಗೆ ಯಾಕೆ ಬರ್ಲಿಲ್ಲ? ನನಗ ಬರ್ಬೇಕಾಗಿತ್ತಲ್ಲ. ಅದಕ್ಕೆ ತಾಯಿ ಅಂದ್ರ ಹೆಚ್ಚಿನಕ್ಕೆದಾಳ. ಹೋತಮ್ಮ, ತಾಯಿ ಅಂದ್ರ ಹೆಚ್ಚಿನಕ್ಕೆದಾಳ. ತಾಯಿ ಅಂದ್ರ ದೊಡ್ಡಕ್ಕೆದಾಳ. ಅಕ್ಕ ತಂಗಿಯರ ಋಣ ತೀರ್ಸಕ್ ಬರ್ತೈತಿ ಅನ್ನಗೋಡ್ರಿ. ಅಣ್ಣ ತಮ್ಮರ ಋಣ ತೀರ್ಸಾಕ ಬರ್ತೈತಿ. ಹೌದಿಲ್ಲ? ಬಂಧು ಬಳಗದ ಋಣ ತೀರ್ಸಾಕ ಬರ್ತೈತಿ. ಹಡದ ತಾಯಿ ಋಣ ತೀರ್ಸಾಕ ಯಾರಿಗೂ ಆಗಿಲ್ಲ. ಹಡದ ತಾಯಿ ಋಣ ತೀರ್ಸಾಕ ಯಾರಿಗೂ ಆಗಿಲ್ಲ. ಒಂದ ಮಾತು ಹೇಳಿ ನೀವು ಸುರಾಪ್ ಮಾಸ್ತರ್, ನಾನ ದೇವ್ರ ಕಷ್ಟನು ಕೊಡ್ತಾನು, ಸುಖನು ಕೊಡ್ತಾನ. ಆದ್ರ ಹಡದ ತಾಯಿ ಯಾರಿಗೆ ಕಷ್ಟ ಕೊಟ್ಟಿಲ್ಲ. ತನ್ನ ಮಕ್ಕಳಿಗೆ ಯಾರಿಗೂ ಕಷ್ಟ ಕೊಟ್ಟಿಲ್ಲ. ಏನು ಕೊಟ್ಟಲ್ರಿ ಚಿಗೋಗಳ? ಹೆಣ್ಣ ಗಂಡ ನೀವು ಹಡದಿರಿ, ನಾವು ಹಡದಿವ. ಹಡದ ತಾಯಿ ಮಗ ಹೆತ್ತಾವ್ ಕೆಟ್ಟವ್ ಇರ್ಲವ. ತಮ್ಮ, ಏನಾತ್ರಿ? ಊಟ ಮಾಡ್ತೀವೋ ಏನ? ತಿರುಗಾಡಿ ಬಂದದಿ 10 ತನ 11 ತನ ಊಟ ಮಾಡಿ ಬಂದಿವೋ ಏನ್ ಹಂಗ ಬಂದಿವೋ? ನಾವು ಚಂಚನ ದಗದ ಮಾಡಿ ಬ್ಯಾಸೋತ್ ಮನ್ಯಾಗ ಬಂದ್ ಮಣಿಗೆದೆವು. ಅಲ್ಲಿ ಹಕ್ಕೈತಿ, ನೀವ್ ಅಡಿಗೆತಿ ನಿಡ್ಕೊಂಡ್ ತಿಂದ್ರ ತಿನ್ನುದ್ರ ಬಿಡತ್ತನ್ನಕಿ ಹ್ಯಾಂತಿ. ಇಲ್ಲ ಎಟ ಪರ್ಕೈತಿ ನೋಡ್ರಿ. ಕೇಳಲಾರದ ಕೇಳಿ ಕೊಡಕ್ ಹ್ಯಾಂತಿ. ಊಟ ಮಾಡ್ತೇನಿಲ್ಲ ಹೊರಗೆ ತಿಂದು ಬಂದದ ಹೇತಿ ಕೇಳಕ್ಕೆ ಹಡದ ತಾಯಿ ಹಂಗಲ್ಲ. ಮಗನ ಹೊಟ್ಟಿ ಕೈ ಆಡಿಸ್ತಾಳಕ್ಕಿ. ಮಗ ಏನ ಹೊಟ್ಟಿ ಹಸದ ಏನ ತೆಳಗಾಗೈತೆ, ಏನ್ ಹೊಟ್ಟಿ ತುಂಬಿತ್ತು, ಏನ ನನ್ನ ಮಗನ ಊಟಕ್ಕೆ ತಿನ್ಕಂತ ಹಡದ ತಾಯಿ ಕರ್ಕೊಂಡು ಹೋಗ್ತಾಳ. ಕೇಳಲಾರ್ದ ಅನ್ನ ನೀರು ಹಾಕಿ ತಾಯಿ ಕೇಳಿ ಕೊಡಕ್ಕೆ ಹ್ಯಾಂತಿ. ಮನಿಗೆ ಹೋದ್ರ ಪಗಾರ ಕೊಟ್ರ ಮನ್ಯಾಗ ಅಲ್ಲವ ಹೆಂಡ್ರ ಕೈಯಾಗ ಪಗಾರ ಕೊಟ್ಟಾಗ ಇವ್ರ ಬಿಳಿಚಾಯಿ ಆಗಿ ಬರ್ತಾರ. ಇಲ್ಲಿ ಹೆಂಡ್ರ ಕೈಯಾಗ ಪಗಾರ ಕೊಡ್ಲಿಕ್ಕಂದ್ರ ಇವ್ರ ಬಿಳಿಚಾಯಿ ಇಲ್ಲ.
ಮತ್ತ ಮಂಡಿಗಾಲ ಉಳ್ದಾಕತಿಲಿ ಬಂದು ಹೌದ್ ಹೌದ್ರಿ ಅದಕ್ಕೆ ತಮ್ಮ ಇನ್ನೊಂದ್ ಚೌಕ ತಗೋ ನಡೀಲಿ